ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ ಮಗ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ವಿತೌಟ್ ಮೇಕಿಂಗ್ ಡಿಲೇ. ನಾನು ಈ ಥರ ಅನ್ಕೊಂಡಿರಲಿಲ್ಲ ಇರ್ಫಾನ್ ಪಠಾಣ್ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡ್ತಾರೆ ಅಂತ. ಯಾಕಂದರೆ ಥ್ರೂ ಔಟ್ ದ ಸೀರೀಸ್ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು ಇರ್ಫಾನ್ ಪಠಾಣ್ ಅವರು ವಿರಾಟ್ ಕೊಹ್ಲಿಗೆ. ಇಲ್ಲ ಬೇರೆಯವರೆಲ್ಲ ಒಂಥರ ಕೌಂಟರ್ ಸ್ಟೇಟ್ಮೆಂಟ್ ಕೊಡ್ತಿದ್ರು ವಿರಾಟ್ ಕೊಹ್ಲಿಗೆ. ಬಟ್ ಇರ್ಫಾನ್ ಪಠಾಣ್ ಅವರು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಬೇಜಾನ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಬಟ್ ಈ ಥರ ಸೀರೀಸ್ ಎಂಡ್ ಆದ್ಮೇಲೆ ಅಂತಾರೆ ಅಂತ ಅನ್ಕೊಂಡಿರಲಿಲ್ಲ. ವಿರಾಟ್ ಕೊಹ್ಲಿ ಡಸಂಟ್ ಡಿಸರ್ವ್ ಪ್ಲೇಸ್ ಇನ್ ಇಂಡಿಯನ್ ಟೀಮ್. ಟೆಸ್ಟ್ ಟೀಮಲ್ಲಿ ವಿರಾಟ್ ಕೊಹ್ಲಿ ಡಿಸರ್ವ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಇದು ಹೈ ಟೈಮು ಸೆಲೆಕ್ಷನ್ ಕಮಿಟಿಯವರು ಯೋಚನೆ ಮಾಡಿಬಿಟ್ಟು ಯಂಗ್ಸ್ಟರ್ಸ್ಗಳನ್ನ ತೊಗೊಂಬರೋದಕ್ಕೆ ಟೆಸ್ಟಿಗೆ ವಿರಾಟ್ ಕೊಹ್ಲಿನ ರೋಹಿತ್ ಶರ್ಮನ ಇಬ್ಬರನ್ನೂ ಕೂಡ ಈಚೆ ಕಡೆ ಬಿಟ್ಬಿಟ್ಟು ಹೊಸಬ್ರನ್ನ ತಗೊಂಬನ್ನಿ, ಹೊಸಬ್ರು ಬರಬೇಕು, ಹೊಸತನ ತರಬೇಕು ಅನ್ನೋದರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡೋಣ ಇವ್ರು ಅಂದ್ಕೊಂಡಿದ್ದೇನಾದ್ರು ಆಗುತ್ತೋ ಆಗೋದಿಲ್ವೋ ಅಂತ. ಅಪ್ಡೇಟ್ ಬಿಟ್ಟು ಗೌತಮ್ ಗಂಭೀರ್ ಅವರು ಅಪ್ಪನ ಬಿಟ್ಟಿದ್ದು ಮಾತಾಡೋರೆ ಗುರು ಸೀರೀಸ್ನ ಸೋತ ಮೇಲೆ. ಬಟ್ ಇದು ಸಿಕ್ಕಾಪಟ್ಟು ಡಿಲೇ ಆಯಿತು. ಅಲ್ಲ ಗುರು, PM11 ಮೇಲೆ ಮ್ಯಾಚ್ ಇತ್ತು ಇಂಡಿಯಾದು. ಗೊತ್ತಿರೋ ಹಾಗೆ ನಿಮಗೆ ಪಿಂಕ್ ಬಾಲ್ ಟೆಸ್ಟ್ಗಿನ ಮುಂಚೆ PM11 ಮೇಲೆ ಮ್ಯಾಚ್ ಇತ್ತು. ಆ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಲೇ ಇಲ್ಲ. ಇನ್ಫ್ಯಾಕ್ಟ್ ಅದು ಫುಲ್ ಫ್ಲೆಡ್ಜ್ಡ್ ಏನು ಆಗಲಿಲ್ಲ. ಬಟ್ ಆದರೂ ಕೂಡ ವಿರಾಟ್ ಕೊಹ್ಲಿ ಆಡಲೇ ಇಲ್ಲ. ಇವ್ರು ಹೇಳ್ತಿದ್ದಾರೆ ಡೊಮ್ಯಾಸ್ಟಿಕ್ ಕ್ರಿಕೆಟ್ನ ಆಡಬೇಕು ಅಂತ. ಅಲ್ಲ ಗುರು, ಡೊಮ್ಯಾಸ್ಟಿಕ್ ಕ್ರಿಕೆಟ್ ಆಡೋದಕ್ಕೆ ಏನು ಇದಿರಲಿಲ್ವಾ? ಇವ್ರಿಗೆ ರಣಜಿ ಟ್ರೋಫಿ ಆಡೋದಕ್ಕೆ ಏನು ಅವ್ರಿಗೇನು ಪರ್ಮಿಷನ್ ಇವೇನು ಕೊಡಬೇಕಾಗಿತ್ತಾ? ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಅವ್ರು ಬಂದ್ಬಿಟ್ಟು ಆಡಿರೋರು. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಡೊಮೆಸ್ಟಿಕ್ ಕ್ರಿಕೆಟ್ ಆಡೋದ್ಲೆ, ಅದಕ್ಕೋಸ್ಕರ ಅವ್ರು ಆಡ್ತಾ ಇಲ್ಲ. ಇವಾಗ ಒಂದು ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿರೋದೇನು ಅಂತಂದರೆ, ನಿಮಗೆ ರೆಡ್ ಬಾಲ್ಗೆ ಕಮಿಟ್ಮೆಂಟ್ ಕೊಡೋದಕ್ಕೆ ಇಷ್ಟ ಇದೆ ಅಂತಂದರೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ನ ಆಡೋದಕ್ಕೆ ನಿಮಗೆ ಇಷ್ಟ ಇದೆ ಅಂತಂದರೆ ನೀವು ಡೊಮ್ಯಾಸ್ಟಿಕ್ನ ಆಡಬೇಕು ಅಂತ ಇವಾಗ ಒಂದು ಬೆಂಕಿ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಬಟ್ ಇದು ಸೀರೀಸ್ ಸೋತಾದ್ಮೇಲೆ ಕೊಟ್ಟಿರೋಂಥ ಫ್ರಸ್ಟ್ರೇಷನಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಹತ್ರ ಕಾಣಿಸ್ತಾ ಇದೆ. ವಿರಾಟ್ ಕೊಹ್ಲಿ ಆಗಲಿ ರೋಹಿತ್ ಶರ್ಮಾ ಆಗಲಿ ಡೊಮ್ಯಾಸ್ಟಿಕ್ ಕ್ರಿಕೆಟ್ನ ಆಡೋದನ್ನ ಜೋರಾಗಿ ನಾವು ಬೇಜಾನ್ ನೋಡ್ಬಿಟ್ಟಿದ್ವಿ. ಎಸ್ಪೆಷಲಿ ವಿರಾಟ್ ಕೊಹ್ಲಿ ಡೊಮ್ಯಾಸ್ಟಿಕ್ ಕ್ರಿಕೆಟ್ ಆಡೋದನ್ನ ನಾವು ಯಾವುದೋ ಜಮಾನದಲ್ಲಿ ನೋಡಿದ್ವಿ, ನೆನಪೇ ಇಲ್ಲ ನಮಗೆ ವಿರಾಟ್ ಕೊಹ್ಲಿ ಡೊಮ್ಯಾಸ್ಟಿಕ್ ಕ್ರಿಕೆಟ್ನ ಆಡಿರೋದನ್ನ. ಇವ್ರು ಹೇಳ್ತಿದ್ದಾರೆ ಇವಾಗ ಡೊಮ್ಯಾಸ್ಟಿಕ್ ಕ್ರಿಕೆಟ್ ಆಡಬೇಕು ಅಂತ. ಅದಾಗೋ ಮಾತಾ? ಸಾಧ್ಯನಾ? ಆಡಿಸ್ಬಿಟ್ಟು ನೋಡ್ತೀನಿ ವಿರಾಟ್ ಕೊಹ್ಲಿಗೆ ಡೊಮ್ಯಾಸ್ಟಿಕ್ ಕ್ರಿಕೆಟ್ನ. ನೀವು ನೋಡೋಣ ಅದೇನು ಮಾಡ್ತಾರೆ ಅಂತ. ವಿರಾಟ್ ಕೊಹ್ಲಿ ಬ್ರೇಕ್ ಅಂದರೆ ಲಂಡನ್ಗೆ ಹೋಗ್ತಾರೆ, ಇನ್ನೊಂದು 3 ದಿನ ಮ್ಯಾಚ್ ಇರುತ್ತೆ. ಮ್ಯಾಚ್ ಇರೋ 3 ದಿನಕ್ಕೆ ಬಂದ್ಬಿಟ್ಟು ಇಳಿತಾರೆ, ಡೈರೆಕ್ಟ್ ಮ್ಯಾಚ್ ಆಡ್ತಾರೆ ಅಷ್ಟೇ. ಅಪ್ಡೇಟ್ ನಂಬರ್ 3, ಟಿಮ್ ಡೇವಿಡ್ ಅವರು ಅಡಿಲೈಡ್ ಮೇಲೆ ಹಾಕೊಂಡು ಚಚ್ಚಿದ್ದಾರೆ. 62 ರನ್ನು ನಾಟ್ಔಟ್ ಆಗಿ ಉಳ್ಕೊಂಡಿದ್ದಾರೆ 28 ಬಾಲಲ್ಲಿ. BBL ಅಲ್ಲಿ ಏನು ಗುರು ಹಾಕೊಂಡು ಚಚ್ಚಿದ್ದಾರೆ ಅಂತಂದರೆ ಇದಾ? ಹೌದು ಗುರು, ಹಾಕೊಂಡು ಚಚ್ಚಿದ್ದಾರೆ. 28 ಬಾಲ್ 62 ಅಂತಂದರೆ ಆಲ್ಮೋಸ್ಟ್ 200ಗಿಂತ ಜಾಸ್ತಿ ಸ್ಟ್ರೈಕ್ ರೇಟು. ಈ ರೇಟಲ್ಲಿ ಆಡ್ಬಿಡ್ಲಿ ಸಾಕು ಗುರು, ನಮಗೆ ಲಕ್ಸುರಿ ಆಗೋಗ್ಬಿಡುತ್ತೆ ಟಿಮ್ ಡೇವಿಡ್ ಆ ಒಂದು ಸ್ಲಾಟಲ್ಲಿ ಬಂದ್ಬಿಟ್ಟು. ನೋಡೋಣ ನಮ್ಮ RCBಗೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಅಪ್ಡೇಟ್ ನಂಬರ್ 4, ಮಯಾಂಕ್ ಅಗರ್ವಾಲ್ ಇನ್ ವಿಜಯ್ ಹಜಾರೆ ಟ್ರೋಫೀಸ್. ಜಸ್ಟ್ ಬೂಮ್ ಗುರು. ಅಜ್ಜೆ ಏನು ಗುರು ಆಡ್ತಾ ಇರೋದು ಮಯಾಂಕ್ ಅಗರ್ವಾಲ್. ಲಾಸ್ಟ್ 5 ಇನ್ನಿಂಗ್ಸ್ನ ತೊಗೊಂಡು ನೋಡ್ತು ಅಂತಂದರೆ 4 ಸೆಂಚುರಿ ಬಂದಿರೋದು. ನಾಗಾಲ್ಯಾಂಡ್ ಮೇಲೂ ಕೂಡ ರೀಸೆಂಟಾಗಿ ಸೆಂಚುರಿನ ಹೊಡೆದಿದ್ದಾರೆ. ಇವತ್ತು 116 ರನ್ನು ನಾಟ್ಔಟ್ ಆಗಿ ಉಳ್ಕೊಂಡಿದ್ದಾರೆ ಜಸ್ಟ್ ಫ್ರಮ್ 119 ಬಾಲರು. ಫಸ್ಟ್ ಮ್ಯಾಚು ಪಂಜಾಬ್ ಮೇಲೆ, ಲಾಸ್ಟ್ 5 ಮ್ಯಾಚಲ್ಲಿ ಫಸ್ಟ್ ಮ್ಯಾಚು ಪಂಜಾಬ್ ಮೇಲೆ 139, 100 ಅರುಣಾಚಲ್ ಪ್ರದೇಶ್ ಮೇಲೆ, ಹೈದರಾಬಾದ್ ಮೇಲೆ 124 ಈ ಮ್ಯಾಚ್ನ ಸೋತರು. ಸೌರಾಷ್ಟ್ರ ಮೇಲೆ 69. ಒಟ್ನಲ್ಲಂತೂ ಅವನ ಅಜ್ಜಿ ಚಿಂದಿ ಫಾರ್ಮಲ್ಲಿ ಕಾಣಿಸ್ಕೊತಾ ಇದ್ದಾರೆ. ನೋಡೋಣ ಏನಾದರೂ ಈ ಒಂದು ಪರ್ಫಾರ್ಮೆನ್ಸ್ನ BCCI ರೆಕ್ಟಿಫೈ ಮಾಡಿಬಿಟ್ಟು ಇವ್ರಿಗೆ ಏನಾದರೂ ODIಸಲ್ಲಿ ಅವಕಾಶ ಕೊಡ್ತಾರೇನೋ ಅಂತ. ಅಪ್ಡೇಟ್ ನಂಬರ್ 5, ನಮ್ಮ RCBಯ ರಜತ್ ಪತಿದಾರು ಕೂಡ ಒಂದು ಸೆಂಚುರಿನ ಇಳಿಸಿದ್ದಾರೆ ಇವತ್ತು ವಿಜಯ್ ಹಜಾರೆ ಟ್ರೋಫಿಲಿ. 132 ರನ್ನು ನಾಟ್ಔಟು ಬೆಂಗಾಲ್ ಮೇಲೆ. ಎಲ್ಲರೂ ಒಳ್ಳೊಳ್ಳೆ ಫಾರ್ಮಲ್ಲಿ ಕಾಣಿಸ್ಕೊಂತಿದ್ದಾರೆ ನಮ್ಮ RCB ಪ್ಲೇಯರ್ಸು, ಜೊತೆಗೆ ಕರ್ನಾಟಕ ಪ್ಲೇಯರ್ಸ್ ಎಲ್ಲ. ನೋಡೋಣ ಅದೇನು ಮಾಡ್ತಾರೆ ನಮ್ಮ RCBಗೆ ಅಂತ. ಇವಾಗ ಫಾರ್ಮಲ್ಲಿ ಇರ್ತಾರೆ, ಆಮೇಲೆ IPL ಸ್ಟಾರ್ಟಾದಾಗ ಎಲ್ಲ ತುಪ್ಪಕ್ಕೆ ನಂಗೆ ಉದುರೋತಾ ಇರ್ತಾರೆ. ನೋಡೋಣ ನಮ್ಮ RCBಗೆ ಇದೇ ಥರ ಪರ್ಫಾರ್ಮೆನ್ಸ್ ಬರಲಿ. ಅಂದರೆ ಇವಾಗ ನಾನು ಹೇಳ್ತಾ ಇರೋದು ಲಿಸ್ಟೇ ಪರ್ಫಾರ್ಮೆನ್ಸು, ಇದೇ ಥರ ಸ್ಲೋ ಆಗಿ ಆಡಲಿ ಅಂತ ಅಲ್ಲ, ಒಟ್ಟಲ್ಲಿ ರನ್ಸ್ ಈ ಥರ ಬರಲಿ, ಸ್ವಲ್ಪ ಫಾಸ್ಟಾಗಿ ಬರಲಿ ಅಷ್ಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇಷ್ಟ ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾಯ್.